ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಚರಣ್. ನಾವು ಗುರುವಾರ ಅನಾಲಿಸಿಸ್ ಮಾಡಿದ್ವಿ, ಫ್ರೈಡೇ ಹೆಂಗೆ ಮಾರ್ಕೆಟ್ ವರ್ಕ್ ಆಗಿದೆ, ನಮ್ಮ ಲೆವೆಲ್ಸ್ ಏನು ಅದು ನೋಡೋಣ. ಅದಕ್ಕೂ ಮುಂಚೆ ಒಂದು ಸಲ ಅನಾಲಿಸಿಸ್ ವೀಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಇದು ಯೂಟ್ಯೂಬಲ್ಲಿ ಇರ್ತದೆ, ನಾನು ಡೈರೆಕ್ಟ್ ಯೂಟ್ಯೂಬಿಂದನೇ ಪ್ಲೇ ಮಾಡ್ತಾ ಇರೋದು. ಓಕೆ, ಕೇಳಿಸ್ಕೊಳ್ಳಿ. ಈ ರೆಸಿಸ್ಟೆನ್ಸ್ ಮೇಲೆ ಬ್ರೇಕ್ ಮಾಡಿ ಕ್ಲೋಸ್ ಆಗಿದೆ ಅಂದರೆ ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈಯಿಂಗ್ ಪ್ಲಾನ್ ಮಾಡ್ತೀವಿ. ಆರ್ ಈ ಸಪೋರ್ಟ್ ಡೇ ಲೋ ಅಲ್ಲ, ಡೇ ಲೋ ಬ್ರೇಕ್ ಮಾಡಿದ್ರೆ ನಾವು ಸೆಲ್ ಮಾಡಲ್ಲ. ಈ ಸಪೋರ್ಟ್ ಇದು ಬ್ರೇಕ್ ಮಾಡಿ ಕ್ಲೋಸ್ ಆಗಿದೆ ಅಂದರೆ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಸೆಲ್ಲಿಂಗ್ ಪ್ಲಾನ್ ಮಾಡ್ತೀವಿ. ಕೇಳಿಸ್ಕೊಂಡ್ರಲ್ವ? ಈ ಸಪೋರ್ಟ್ ಬ್ರೇಕ್ ಆಗಿ ಕೆಳಗಡೆ ಕ್ಲೋಸ್ ಆದರೆ ನಾವು ಸೆಲ್ಲಿಂಗ್ ಪ್ಲಾನ್ ಮಾಡ್ತೀವಿ ಅಂತ. ಓಕೆ, ಏನೇನು ಅಪ್ಡೇಟ್ಸ್ ಇತ್ತು ಕೂಡ ನೋಡೋಣ. ಒಂದ್ಸಲಿ ನೋಡಿ, ಈಗ ಬ್ರೇಕ್ ಮಾಡಿ ಕ್ಲೋಸ್ ಆಗಿದೆಯಲ್ಲ ನೋಡೋಣ. ಇವತ್ತು ನಿನ್ನೆ ಫ್ರೈಡೇ ನಡೆದಿರೋ ಮಾರ್ಕೆಟ್ ಇಲ್ಲಿ ನೋಡ್ಕೊಳ್ಳಿ ನೀವು. ಈ ಸಪೋರ್ಟ್ ಬ್ರೇಕ್ ಮಾಡಿದ್ರೆ ನಾವು ಸೆಲ್ಲಿಂಗ್ ಪ್ಲಾನ್ ಮಾಡ್ತೀವಿ ಅಂತ ಹೇಳಿದ್ವಿ. ಇದು ಬ್ರೇಕ್ ಆದಮೇಲೆ ನಾವು ಸೆಲ್ಲಿಂಗ್ ಕಡೆ ಪ್ಲಾನ್ ಮಾಡಿದ್ವಿ. ನಮ್ಮ ಮೇಜರ್ ಸಪೋರ್ಟ್ ಎಲ್ಲಿದೆ ನೀವು ಕರೆಕ್ಟಾಗಿ ಝೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಎಕ್ಸಾಕ್ಟ್ ಅದೇ ಲೆವೆಲ್ಗೆ ಬಂದು ನಿಂತಿದೆ. ಓಕೆ, ನೀವು ಎಷ್ಟಾದರೂ ಕರೆಕ್ಟಾಗಿ ಝೂಮ್ ಮಾಡಿ ಚೆಕ್ ಮಾಡ್ಕೋಬೋದು. ನೀವು ಇದೇ ಲೆವೆಲ್ಗೆ ಬಂದು ಮಾರ್ಕೆಟ್ ನಿಂತಿದೆ. ನಾವು ಇಲ್ಲಿಂದ ಸೆಲ್ಲಿಂಗ್ ಪ್ಲಾನ್ ಮಾಡಿದ್ವಿ. ಬಿಫೋರ್ ಮಾರ್ಕೆಟ್ ಓಪನ್ ಆಗೋದಕ್ಕಿಂತ ಮುಂಚೆನೇ ಪಿ ಕಾಲ್ ಅಪ್ಡೇಟ್ ಮಾಡಿದ್ದೆ. ಎರಡು ಪಿ ಕಾಲ್, ಎರಡೂ ಪಿ ಕಡೆನೇ ಕೊಂಡು, ಬಿಫೋರ್ ಮಾರ್ಕೆಟ್ ಪಿ ಕಾಲ್, ಒಂದು ಮಾರ್ಕೆಟ್ ಓಪನ್ ಆದಮೇಲೆ ಪಿ ಕಾಲ್, ಕಂಪ್ಲೀಟ್ ಈ ಮೂಮೆಂಟಮ್ ಪೂರ್ತಿ ಕ್ಯಾಚ್ ಮಾಡಿದ್ದೀವಿ. ಅದು ಟೆಲಿಗ್ರಾಮಲ್ಲಿ ಕೂಡ ಇರುತ್ತೆ, ನೀವು ನೋಡ್ಕೋಬೋದು. ಟೆಲಿಗ್ರಾಮ್ ಕೂಡ ಅಪ್ಡೇಟ್ ಮಾಡಿದ್ದೀನಿ ನಾನು. ಓಕೆ, ಈಗ ನಾಳೆ ಏನು ಮಾಡಬೇಕು? ಇದು ನೋಡಿ, ನಾಳೆ ಏನು ಮಾಡಬೇಕು? ತುಂಬ ಸಿಂಪಲ್. ನಾಳೆ ಮಾರ್ಕೆಟ್ ಫ್ಲಾಟ್ ಆದರೂ ಓಪನ್ ಆಗಲಿ, ಗ್ಯಾಪ್ ಡೌನ್ ಓಪನ್ ಆದರೂ, ಎಲ್ಲಾದರೂ ಓಪನ್ ಆಗಲಿ, ನೋ ಪ್ರಾಬ್ಲಮ್. ಆಲ್ಮೋಸ್ಟ್ ಗ್ಯಾಪ್ ಡೌನ್ ಓಪನ್ ಆಗೋ ಚಾನ್ಸಸ್ ಇದ್ದಾವೆ. ಅಂದರೆ ತುಂಬ ದೊಡ್ಡ ಗ್ಯಾಪ್ ಡೌನ್ ಪ್ಲಸ್ ಆರ್ ಮೈನಸ್ ಆಗ್ಬೋದು. ಓಕೆ, ನೋಡ್ಕೊಳ್ಳಿ. ಇದು ನಾಳೆ ಫ್ಲಾಟ್ ಓಪನ್ ಆದರೆ, ಗ್ಯಾಪ್ ಡೌನ್ ಓಪನ್ ಆದರೂ ಇಲ್ಲಿ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ರಿಜೆಕ್ಷನ್ ಬರಬೇಕು. ನಾನು 9:30ವರೆಗೂ ವೆಯ್ಟ್ ಮಾಡಿ 9:30 ಮೇಲೆ ಪೊಸಿಷನ್ ತಗೋಬೇಕು. ಅಂದರೆ 50 ಮಿನಿಟ್ಸ್ ಕ್ಯಾಂಡಲ್ ರಿಜೆಕ್ಷನ್ ಬಂದರೆ ನಾನು ಬೈಯಿಂಗ್ ಪ್ಲಾನ್ ಮಾಡ್ತೀನಿ. ಆರ್ 50 ಮಿನಿಟ್ಸ್ ಕ್ಯಾಂಡಲ್ ಈ ಸಪೋರ್ಟ್ ಲೋ ಬ್ರೇಕ್ ಮಾಡಿ ಕೆಳಗಡೆ ಕ್ಲೋಸ್ ಆಗಿದೆ ಅಂದರೆ ರೀಟ್ರೇಸ್ ಮಾಡಿ ಸಪೋರ್ಟ್ ಬ್ರೇಕ್ ಆಗುವಾಗ ಸೆಲ್ಲಿಂಗ್ ಪ್ಲಾನ್ ಮಾಡ್ತೀನಿ. ಓಕೆ, ಇನ್ ಕೇಸ್ ಈ ಸಪೋರ್ಟ್ ಬ್ರೇಕ್ ಆಗಿಲ್ಲ, ಮಾರ್ಕೆಟ್ ಫ್ಲಾಟ್ ಓಪನ್ ಆಯಿತು ಅಂದರೆ ಈ ಸ್ವಿಂಗ್ ಲೋ ಎಲ್ಲಿ ಯೂ ಟರ್ನ್ ಆಗಿದೆ, ಈ ಸ್ವಿಂಗ್ ಲೋ ಇದರ ಹೈ ಕ್ರಾಸ್ ಆಗುವಾಗ ನಾನು ಸಿ ಕಡೆ ಪ್ಲಾನ್ ಮಾಡ್ಕೊಳ್ತೀನಿ. ಅದು ಕೂಡ ನನ್ನ ಅನಾಲಿಸಿಸ್, ನನ್ನ ರಿಸ್ಕ್ ರಿವಾರ್ಡ್ ರೇಷನ್ ನೋಡಿಕೊಂಡು. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಓಕೆ, ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷನಲ್ ಪರ್ಪಸ್. ಎಜುಕೇಷನಲ್ ಆಗೇ ನೋಡಿ. ಓಕೆ, ಇದನ್ನು ನೋಡ್ಕೊಂಡು ನೀವು ಬೈ ಸೆಲ್ ಮಾಡಿಕೊಂಡ್ರೆ ನಮ್ಗೆ ಸಂಬಂಧ ಇಲ್ಲ. ಇದ್ರ ಮೇಲೆ ನಾನು ಬೈಯಿಂಗ್ ಪ್ಲಾನ್ ಮಾಡ್ತೀನಿ. ಗ್ಯಾಪ್ ಡೌನ್ ಓಪನ್ ಆದರೆ ಇಲ್ಲಿ 50 ಮಿನಿಟ್ಸ್ ಕ್ಯಾಂಡಲ್ ಯಾವ ಕಡೆ ಬ್ರೇಕ್ ಆಗುತ್ತೆ ನೋಡಿಕೊಂಡು, ಅಂದರೆ 9:30 ಕ್ಯಾಂಡಲ್, 9:30 ಕ್ಯಾಂಡಲ್ ಯಾವ ಕಡೆ ಬ್ರೇಕ್ ಆಗುತ್ತೋ ಆ ಕಡೆಗೆ ಮಾತ್ರ ನಾನು ಟ್ರೇಡ್ ಅನ್ನೋದು ಪ್ಲಾನ್ ಮಾಡ್ತೀನಿ. ಮಂಡೇ ಈ ಸಪೋರ್ಟ್ ಹತ್ರ ಬಂದರೆ ಇಲ್ಲಿ 50 ಮಿನಿಟ್ಸ್ ಯೂಸ್ ಮಾಡ್ತೀನಿ. ಇದ್ರ ಮೇಲೆ ಬ್ರೇಕ್ ಆದರೆ ಬೈಯಿಂಗ್ ಕಡೆ ಪ್ಲಾನ್ ಮಾಡ್ಕೊಳ್ತೀನಿ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ. ಇದು ನಿಫ್ಟಿ ಕೂಡ ನೋಡಿ. ನಿಫ್ಟಿ ನಾನು ಈ ಝೋನಲ್ಲಿ ಏನು ಟ್ರೇಡ್ ಪ್ಲಾನ್ ಮಾಡಲ್ಲ. ಓಕೆ, ಇದ್ರ ಮೇಲೆ ಬಂದರೆ ಕಂಪ್ಲೀಟಾಗಿ ಬೈ ಕಡೆ ಪ್ಲಾನ್ ಮಾಡ್ತೀನಿ. ಇದ್ರ ಕೆಳಗಡೆ ಬಂದಿದೆ ಅಂದರೆ 50% ಕ್ವಾಂಟಿಟಿ ಅಷ್ಟೇ ಸೆಲ್ಲಿಂಗ್ ಕಡೆ ಪ್ಲಾನ್ ಮಾಡ್ತೀನಿ. ಇದು ಫುಲ್ ಸಪೋರ್ಟ್ವರೆಗೂ ಬರುತ್ತಾ, ಸೆಂಟ್ರಲ್ ಯೂ ಟರ್ನ್ ಆಗುತ್ತಾ, ಅದು ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡ್ತಾ ಬರ್ತೀವಿ. ಅದರಿಂದ ಪ್ರಾಬ್ಲಮ್ ಏನಾಗಲ್ಲ. ಓಕೆ, ಇದ್ರ ಕೆಳಗಡೆ ನಾನು ಸೆಲ್ಲಿಂಗ್ ಪ್ಲಾನ್ ಮಾಡ್ತೀನಿ, ಇದ್ರ ಮೇಲೆ ಬೈಯಿಂಗ್ ಪ್ಲಾನ್ ಮಾಡ್ತೀನಿ. ಇದ್ರ ಒಳಗಡೆ ವೆಯ್ಟ್ ಮಾಡ್ತೀನಿ ನಾನು, ನೋ ಟ್ರೇಡ್. ಓಕೆ, ನೋಡ್ಕೊಳ್ಳಿ. ಇದು ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಪ್ಲಸ್ ಇನ್ನೊಂದು ಸ್ವಲ್ಪ ಜನ ಕೇಳ್ತಾ ಇದ್ರೆ, ಲಾಸ್ ಆದಾಗ ಯಾವ ಥರ ಎಮೋಷ್ನಲ್ ಕಂಟ್ರೋಲ್ ಮಾಡ್ಕೋಬೇಕು ಸರ್, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿಕೊಡಿ ಅಂತ. ಇನ್ನೊಂದು ಲಾಸ್ಟ್ ವೀಕ್ 2 ವೀಕ್ಸ್ ಬ್ಯಾಕ್ ಒಂದು ಮೋಟಿವೇಶನ್ ವಿಡಿಯೋ ಮಾಡಿದ್ವಿ, ಅದನ್ನು ಕಂಟಿನ್ಯೂ ಮಾಡಿ ಅಂತ ತುಂಬ ಮೆಸೇಜಸ್ ಇದ್ದಾವೆ. ಕಂಟಿನ್ಯೂ ಮಾಡಿ ಸರ್ ಅಂತ. ಕಂಟಿನ್ಯೂ ಮಾಡ್ತೀನಿ. ನಾನು ರಾತ್ರಿ ಕೂಡ ಕ್ಲಾಸ್ ಇತ್ತು ನನಗೆ 9:30ವರೆಗೂ. ಬೆಳಗ್ಗೆ ಎದ್ದರೆ ಒಂದೇ ದಿವಸ ಇರೋದು, ಟೈಮೇ ಸಾಕಾಗ್ತಿಲ್ಲ. ಬಟ್ 100% ಮಾಡ್ತೀನಿ. ನೆಕ್ಸ್ಟ್ ವೀಕಲ್ಲಿ ಆ ಎರಡು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಇದು ನೋಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಈ ಯೂಟ್ಯೂಬ್ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರ್ತದೆ, ಜಾಯ್ನ್ ಆಗಿ. ಎಜುಕೇಷನಲ್ ಪರ್ಪಸ್. ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರ್ತದೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಆಫ್ಲೈನ್, ಆನ್ಲೈನ್, ಇಂಡಿಯನ್ ಮಾರ್ಕೆಟ್, ಫಾರೆಕ್ಸ್ ಮಾರ್ಕೆಟ್, ಎನಿ ಒನ್. ಓಕೆ.
ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ. ಬಾಯ್.